ಸರ್ ನಾವು ಬೇರೆ ಕಡೆಯಿಂದ ಒಂದು ವೈರ್ ತಗೊಂಡಿದ್ರಿ. ಆ ವೈರ್ನಾಗ ಮೋಟ್ರ್ ಓಡಿಸ್ತಾ ಇದ್ರಿ. ಅದು ಏನಾಯಿತು, ನಮ್ಗೆ ಅವ್ರು ವೈರ್ ಕಟ್ ಮಾಡಿಬಿಟ್ರು. ಆವಾಗ ನಮ್ಮ ತುಮಕೂರಿಂದ ಒಬ್ಬರು ನಮ್ಗೆ ಮೆಸೇಜ್ ಕೊಟ್ಟರು, ಹಿಂಗೆ ಅದೇ ಅಂತ. ಆವಾಗ ಹೋಗಿ ಅವ್ರನ್ನ ಕಂಡ್ರಿ, ಕಾಂಟ್ಯಾಕ್ಟ್ ಮಾಡಿದ್ರಿ, ತುಮಕೂರು ಕೆಂಪೇಗೌಡರು ಅಂತ. ಅವರು ಯಾವರು ಇದು ದೇವನಹಳ್ಳಿ ಹತ್ರ ಅಲ್ಲಿ ಮೋಟ್ರ್ ಬಿಡ್ತಾಯಿದ್ರು. ಅಲ್ಲಿಗೆ ಹೋದ್ರಿ. ಅಲ್ಲಿ ನಾವು ನೋಡ್ತಿದ್ದಂಗೆ ನಮ್ಗೆ ತೃಪ್ತಿ ಆಯಿತು. ಆವಾಗ ತಕ್ಷಣ ಅವ್ರು ಫೋನ್ ಮಾಡಿ ಬೆಳಿಗ್ಗೆ ಕರ್ಸ್ಕೊಂಬಂದು ಇವತ್ತು ಮೋಟ್ರ್ ಬಿಟ್ರಿ, ಅದು ಚಾನಲ್ ಕುಣಿಸಿದ್ರು. ಫಸ್ಟ್ ಕ್ಲಾಸ್ ನೀರು ಬರ್ತಾಯಿದೆ. ನಮಗೂ ಸಂತೋಷ ಆಯಿತು. ನಾವು ಏನೋ ಪ್ರಾಬ್ಲಮ್ ಆಗೋಗಿತ್ತು. ಬೇರೆ ಕಡೆಯಿಂದ ವೈರ್ ತಗೊಂಡು ಅವರು ಬೇರೆ ಜಮೀನಲ್ಲಿ ಕೊಡಲ್ಲ ಅಂದರು. ಅವರು ವೈರ್ ಕಟ್ ಮಾಡಿಬಿಟ್ರು. ಅವಾಗ 3-4 ದಿನದಿಂದ ಯೋಚನೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿನ್ನೆ ಅವ್ರು ಮೋಟ್ರ್ ಫಿಟ್ ಮಾಡಿಬಿಟ್ರು. ಇವಾಗ ಮೋಟ್ರ್ ಆರಾಮಾಗಿ ಮೋಟ್ರ್ ಓಡ್ತದೆ. ಬೆಳೆ ಇಕ್ಕಿದ್ದೀರಿ, ಹೂವಿನ ಗಿಡ, ರೋಜೆ ಗಿಡ, ಅಡಿಕೆ ಗಿಡ ಎಲ್ಲ ಇಟ್ಟಿದ್ದೀರಿ. ಅದಕ್ಕೆ ನೀರಿಲ್ದಂಗೆ ಆಗೋಗಿತ್ತು. ನಾವು ಯೋಚನೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಅವ್ರು ತಂದು ಚಾನಲ್ ಕುಣಿಸಿ ನಮಗೆ ಸೋಲಾರ್ ಹಾಕ್ಬಿಟ್ಟು ಇವಾಗ ಮೋಟ್ರ್ ಹೊಡಂಗೆ ಮಾಡಿದ್ರು. ನಮ್ಗೆ ಅವ್ರಿಗೆ ಧನ್ಯವಾದಗಳು. ಎಷ್ಟು ಅಡಿ ಆಳ ಬಿಟ್ಟಿದ್ರ ಮೋಟ್ರು? ನಾವು 300 ಅಡಿ ಆಳ ಬಿಟ್ಟಿದ್ದೀರಿ. 300 ಅಡಿ ಆಳದಾಗಿದೆ 3 HP ಮೋಟ್ರು ತಂದು ಬಿಟ್ಟರು ಅವರೇ. ಚೆನ್ನಾಗಿ ಇವಾಗ ಓಡ್ತಾ ಇದೆ. ಮೊದಲು ಅಷ್ಟೇ ಬಿಟ್ಟಿದ್ರಿ. ಯಾವುದೋ ಕರೆಂಟ್ ಪ್ರಾಬ್ಲಮ್ ಆಗಿ ನಮ್ದು ವೈರ್ ಕಟ್ ಮಾಡಿಬಿಟ್ರು. 3 ದಿನದಿಂದ 4 ವಾರದಿಂದ ನೀರಿರಲಿಲ್ಲ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರ್ಕೊಂಬಂದು ಇವತ್ತು ಅವರು ಸೋಲಾರ್ ಫಿಟ್ ಮಾಡಿ ಮೋಟ್ರು ಅವ್ರದ್ದೇ, ಪೈಪ್ ಮೋಟ್ರು ಪಂಪು ಸ್ಟಾರ್ಟ್ ಎಲ್ಲ ಅವ್ರದ್ದೇ. ಚಾನಲ್ ಕುಣಿಸ್ಬಿಟ್ಟು ಅವರು ನಮ್ಮ ನೀರು ಬರಂಗೆ ಮಾಡಿದ್ರು. ಅವ್ರಿಗೆ ಧನ್ಯವಾದಗಳು ಸರ್. ಸರಿ, ನಿಮ್ಗೆ ಏನಾಗಿತ್ತು? ಎಷ್ಟು ದಿನ ಆಯಿತು ನೀವು ಏನು ಕರೆಂಟ್ ಕಟ್ ಮಾಡಿರೋ? ಸರ್ ಅವ್ರಿಗೆ ನಮ್ಗೆ ಜಗಳ ಆಯಿತು. ಬೇರೆ ಅವರು ಬೇರೆ ಜಮೀನಲ್ಲಿ ವೈರಲ್ ಕಡೆ ಟ್ರಾನ್ಸ್ಫಾರಮ್ ಕೊಟ್ಟರು. ಟ್ರಾನ್ಸ್ಫಾರಮ್ನಿಂದ ಬೇರೆಯವರು ಮಧ್ಯೆ ಹೊಲದವರು ನಮ್ಗೆ ತೊಂದರೆ ಕೊಟ್ಬಿಟ್ರು. ಆ ತೊಂದರೆ ಕೊಟ್ಟಿದ್ದಕ್ಕಾಗಿ ತಿರ್ಗಿ ಅವರು ಒಂದು ವೈರ್ ಕಿತ್ತಾಕ್ಬಿಟ್ರು. ಅದಕ್ಕೆ ನಮ್ಗೆ ಏನು ಮಾಡೋಕ್ಕೆ ಇದೇ ಇಲ್ಲದೆ ಆಗೋಯ್ತು. ಆವಾಗ ಕೆಂಪೇಗೌಡರು ಅಂತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಕೆ, ನಿಮ್ಗೆ ಯಾಕಣ್ಣ ನಾವು ನೀರು ಬರೋಂಗೆ ಮಾಡ್ತೀರಿ, ನಿಮ್ಗೆ ಏನು ಸಮಸ್ಯೆ ಅಂದರು. ಹಿಂಗೆ ಅದೇ ಅಂತಂದ್ರಿ. ಅವ್ರು ಬಂದು ಸೋಲಾರ್ ಕುಂಡಿಸಿ ಅವರೇ ಪಂಪು ಮೋಟ್ರ್ ತಂದುಬಿಟ್ಟು ನಮ್ಗೆ 1.5 ಇಂಚ್ ಅವ್ರಿಗೆ ಧನ್ಯವಾದಗಳು ಸರ್. ಈಗ ಎಷ್ಟು ಇಂಚ್ ಬರ್ತೈತೆ ನೀರು? ಸರ್ ಇವಾಗ 1.5 ಇಂಚ್ ಬರ್ತಾ ಇದೆ ಸರ್. ಈಗ ಚೆನ್ನಾಗೈತೆ, ಸಾಕ ನಿಮಗೆ ನೀರು? ನೀರು ಸಾಕು. ನಮ್ದು ಇರೋದೊಂದು 1/2 ಎಕರೆ ಜಮೀನು. ಅದರ ನೀರೇನೋ ಮಸ್ತಾಗಿದೆ. ಇನ್ನೂ ಅಂತ ಮೋಟ್ರ್ ಬಿಟ್ರೆ ಇನ್ನೂ 2 ಚಾನಲ್, ನಮ್ಮ 2-3 ಚಾನಲ್ ಕುಣಿಸ್ಕೊಂಡು ಇನ್ನೂ ಬೇರೆ ಮೋಟ್ರ್ ಬಿಟ್ಕೊಬೋದು ಅಂತ ಅವರು ಹೇಳಿದ್ದಾರೆ ಕೆಂಪೇಗೌಡವರು. ಅದೆಲ್ಲ ಸಮಸ್ಯೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ನೀರು ಜಾಸ್ತಿ ಬೇಕು, ಇನ್ನೂ ಒಂದು 4 ಚಾನಲ್ ಕುಣಿಸಿ ಇನ್ನೂ ನೀರು ದಪ್ಪ ಬರಂಗೆ ಮಾಡ್ತೀನಿ, ಬೇರೆ ಮೋಟ್ರ್ ಬಿಟ್ಕೊಬೋದು ಅಂತ ಎಲ್ಲ ಹೇಳಿದ್ದಾರೆ ಸರ್. 1/2 ಎಕರೆ ಸಾಕಲ್ವಾ ಅಷ್ಟು? ಇವಾಗ ಬರ್ತಾರೆ ನೀರು ಸಾಕು ನಮ್ಗೆ. ಧನ್ಯವಾದ ಸರ್. ಯಾವ ಊರು ನಿಮ್ಮದು? ನಮ್ದು ಆಡನಹಳ್ಳಿ, ತುಂಗೇರಿ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು.